ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನು ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಕೊರೋನಾ ವಿರುದ್ಧ ನಮ್ಮ ಜನರಲ್ಲಿ ರೋಗ ನಿರೋಧಕ ಶಕ್ತಿ ಇರಲಿಲ್ಲ. 2001ರಿಂದಲೂ ಇರೋ HMP ವೈರಸ್ ವಿರುದ್ಧ ಆ ಶಕ್ತಿ ಇದೆ. ಆತಂಕ ಬೇಡ, ಜಾಗೃತೆ ಇರಲಿ ಎಂದ ದೆಹಲಿ ಏಮ್ಸ್ನ ವೈದ್ಯ ನೀರಜ್ ನಿಶ್ಚಲ್. 2 ವರ್ಷಗಳಿಂದ ಮಲೇಷಿಯಾವನ್ನ ಕಾಡ್ತಾ ಇದ್ದ HMPV ಸಮಸ್ಯೆ. ಭಾರತೀಯರ ಫೇವರೇಟ್ ಟೂರಿಸ್ಟ್ ಸ್ಪಾಟ್ನಲ್ಲಿ ಈಗಲೂ ಮುಂದುವರೆದ ಆತಂಕ. ವರ್ಷದ ಮೊದಲೇ ಭಾರತಕ್ಕೂ ಸಿಕ್ಕಿತ್ತು ಮುನ್ಸೂಚನೆ. ಈಗ ಕೇಸ್ಗಳು ಪತ್ತೆ ಹಿನ್ನೆಲೆ ಮುಂಜಾಗ್ರತೆ ವಹಿಸದೇ ಇದ್ರೆ ಇನ್ನಷ್ಟು ಹೆಚ್ಚಾಗುವ ಆತಂಕ. ಹಸುಳೆಗಳಲ್ಲಿ ರೋಗಗಳನ್ನ ತಡೆಯೋದಕ್ಕೆ ಕೊಡೋ ಲಸಿಕೆಯಿಂದಲೇ ಮಕ್ಕಳ ಸಾವು. ತುಮಕೂರಿನಲ್ಲಿ 2 ಮಕ್ಕಳು ಪೆಂಟಾವನ್ ವ್ಯಾಕ್ಸಿನ್ನಿಂದ ಸಾವು ಶಂಕೆ. ತುಮಕೂರು DHO ಡಾಕ್ಟರ್ ಚಂದ್ರಶೇಖರ್ ಮಾಹಿತಿ. ಐನಾತಿ ಐಶ್ವರ್ಯಳ ವಿರುದ್ಧ ಮತ್ತೊಂದು ಕೇಸ್. ಸ್ಪರ್ಶ ಆಸ್ಪತ್ರೆ ವೈದ್ಯೆ ಮಂಜುಳಾಗೆ ಕಥೆ ಕಟ್ಟಿ 52,60,000 ಹಣ, 2 ಕೆಜಿ 35 ಗ್ರಾಂ ಚಿನ್ನಾಭರಣ ವಂಚನೆ. RR ನಗರ ಠಾಣೆಯಲ್ಲಿ ಮತ್ತೊಂದು FIR. ಕಾಮಗಾರಿ ಬಾಕಿ ಹಣ ಕೊಡದೆ ಸತಾಯಿಸ್ತಾ ಇದ್ದಿದ್ದಕ್ಕೆ ದಯಾಮರಣ ಕೋರಿದ್ದ ಗುತ್ತಿಗೆದಾರ. ನ್ಯೂಸ್ ಫಸ್ಟ್ ವರದಿ ಬೆನ್ನಲ್ಲೇ ಬಿಲ್ ಹಣ ರಿಲೀಸ್ ಮಾಡೋಕೆ ಸಿದ್ಧತೆ. ಬೆಂಗಳೂರು ಪೌರಾಡಳಿತ ಕಚೇರಿಗೆ ದಾವಣಗೆರೆ DC ಪತ್ರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.